ಧೀರಾಜು ಇದ್ದಾನೆ ಫ್ರೆಂಡ್ಸ್. ಇವಾಗ ಜಸ್ಟ್ ನಾವು ಬ್ಲೂ ಬುಕ್ ತಗೊಂಡು ಬರ್ತಿದ್ದೀವಿ ಕ್ಲಾಸಿಗೆ. ಸೇಬ್ರೋ ಫೈನಲಿ ಸೆಲೆಕ್ಷನ್ ಪ್ರೊಸೆಸ್ ಆಯಿತು. ರೋಸಾ ನಂಬರ್ 2 ಆ್ಯಂಡ್ ಯಾ ಟೈಮ್ ಇವಾಗ ಐ ಥಿಂಕ್ ಆಗ್ತಿದೆ 4 o'clock 4:30 ಏನೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಿಡಿ. ಸೊ ಇವಾಗ ನಾರ್ಮಲಿ ಈ ಟೈಮಲ್ಲಿ ನಾನು ಎದೊಳಲ್ಲ, ಬಟ್ ರೋಸಾ ಅಲ್ಲ ರಂಜಾನ್, ಸೊ ಎದೊಳ್ತೀನಿ. ಆ್ಯಂಡ್ ಯಾ ಲಾಸ್ಟ್ ವಿಡಿಯೋಗೆ ಲಿಟ್ರಲಿ ಫ್ರೆಂಡ್ಸ್ ನೀವು ಇಷ್ಟು ಸಪೋರ್ಟ್ ತೋರಿಸಿದ್ದೀರ ಅಂದರೆ ನನಗೆ ಆ ವಿಡಿಯೋಸ್ದು ವ್ಯೂಸು ಇನ್ಕ್ರೀಸ್ ಆಗ್ತಿರೋ ಸ್ಪೀಡ್ ನೋಡಿ ನನಗೆ ಇಷ್ಟು ಖುಷಿ ಅನಿಸ್ತು ಅಂದರೆ ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಎಂತಕ್ಕಂದರೆ ಲಾಸ್ಟ್ ಟೈಮ್ ಲೈಕ್ 101 ಏನೋ ಹೋಗಿತ್ತು ಓನ್ಲಿ 6 ಅವರ್ಸಲ್ಲಿ. ಆ್ಯಂಡ್ ಇಟ್ ವಾಸ್ ದ ಹೈಯೆಸ್ಟ್, ಅಂದರೆ ಅದೇ ಮೇನ್ ಹೈಯೆಸ್ಟಲ್ಲಿ ಇದ್ದಿದ್ದು ಇಷ್ಟೇ ಟೈಮಲ್ಲಿ. ಲೈಕ್ 6 ಅವರ್ಸಲ್ಲಿ ಅದೊಂದೇ ವಿಡಿಯೋ ನನ್ನ ಫುಲ್ ಚಾನಲಲ್ಲಿ ಹೋಗಿರೋದು ಹೈಯೆಸ್ಟ್. ಸೊ ನೋಡೋಣ ಇನ್ನೂ ಎಷ್ಟು ಹೋಗುತ್ತೋ ಗೊತ್ತಿಲ್ಲ, ಅದು ಹೋಗಲಿ ಇನ್ಶಾಲ್ಲ ಅಂತ ಹಾಕಿರೋದು. ಸೊ ಓಕೆ, ಫಸ್ಟು ನಿಮಗೆ ಇಂಟ್ರೋ ಆಗೋಯ್ತು. ಸೊ ಇವಾಗ ಸಹರಿದಲ್ಲಿ ಏನು ಮಾಡಿದ್ದಾರೆ ತೋರಿಸೋಣ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ವಿತ್ ಸಹರಿ. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮಮ್ಮ ಏನೇನು ಮಾಡಿದ್ದಾರೆ. ಮೀಟ್ ಬಾಲ್ಸ್, ಚಿಕನ್ ಮೀಟ್ ಬಾಲ್ಸ್ ಪ್ಲಸ್ ಬಿರಿಯಾನಿ, ಮತ್ತು ಫ್ರೆಶ್ ಅಪ್ ಮಾಡಿರೋ ಚಪಾತಿ ಸಹರಿಗೆ. ತಿನ್ನೋಣ. ಟುಡೇ ಕಾಲೇಜಲ್ಲಿದ್ದೀನಿ ಆ್ಯಂಡ್ ಫಸ್ಟ್ ಸೆಕೆಂಡ್ ಪೀರಿಯಡ್ ಆಗೋಗಿದೆ. ಅದು ಬೇರೆ ಧೀರಜ್ ಜೊತೆ ಬ್ಲೂ ಬುಕ್ ತಗೊಳಕ್ಕೆ ಹೋಗಿದ್ದೀನಿ. ಅಲ್ಲಿ ಮ್ಯಾಮು ಬರ್ತಿದ್ದಾರೆ ಜಲ್ದಿ. ಸೊ ಇವತ್ತು ಫಾಸ್ಟಿಂಗ್ ಇದ್ದೀನಿ. ಓಕೆ ಜಲ್ದಿ ಹೋಗೋಣ. ಸೊ ನನ್ನ ಜೊತೆ ಧೀರಾಜು ಇದ್ದಾನೆ ಫ್ರೆಂಡ್ಸ್. ಇವಾಗ ಜಸ್ಟ್ ನಾವು ಬ್ಲೂ ಬುಕ್ ತಗೊಂಡು ಬರ್ತಿದ್ದೀವಿ ಕ್ಲಾಸಿಗೆ. ಸೇಬ್ರೋ ಹಾಯ್ ಹೇಳ್ತಾನಂತೆ, ಅಷ್ಟೇ ಹೇಳಿದ್ದವನು. ಹಾಯ್ ಯು ಆನ್ ದ ಕ್ಯಾಮ್ರಾ, ಐ ವಿಲ್ ಸೇ ಹಾಯ್ ಅಷ್ಟೇ ಅಂತೆ. ಹಿಂದಿಗೆ ಹೋಗ್ಬಿಡೋಣ ಬುಕ್ ತಗೊಂಡು. ಇಲ್ಲೇ ರೆಡಿ ಆಗೈತೆ, ಬುಕ್ ಇಲ್ಲೇ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ. ಚೆನ್ನಾಗಿದೆ. ಸೊ ಇವಾಗ ಬ್ರೇಕ್ ಪೀರಿಯಡ್ 10 minutes. ಅದಾದಮೇಲೆ ಹಿಂದಿ ಪೀರಿಯಡಿಗೆ ಹೋಗೋಣ. ಬುಕ್ಕೆಲ್ಲ ತಗೊಂಡು ರೆಡಿಯಾಗಿದ್ದೀವಿ. ಧೀರಾಜ್ ಏನೋ ಹೋಗ್ಬಿಟ್ಟಿದ್ದಾನೆ. ಆ್ಯಂಡ್ ಇವತ್ತು ರೋಸಾ ಫುಲ್ ಮಸ್ತಾಗಿ ಜೋರಾಗೈತೆ. ಆ್ಯಂಡ್ ಇವಾಗಲೇ ಜಸ್ಟು ಇಲ್ಲಿ ಇವರು ಬಂದರು. ಆ್ಯಂಡ್ ಇವಾಗ ಜಸ್ಟ್ ಗೊತ್ತಾಯಿತು ಇವತ್ತು ಏನದು ಮೌಂಟೇನರಿ ಕ್ಯಾಂಪಿಗೆ NCCದಲ್ಲಿ ಮೌಂಟೇನರಿ ಕ್ಯಾಂಪಿಗೆ ಸೆಲೆಕ್ಷನ್ಸ್ ಇವಾಗ ಗೊತ್ತಾಗ್ತಾಯಿತ್ತು ನನಗೆ. ಆ್ಯಂಡ್ ಇವಾಗ ರೋಸಾ ಇದ್ದೀನಿ. ಬಟ್ ಇವತ್ತೇನು ಗೊತ್ತಾ, 7 kilometers ಓಡಬೇಕು ಸೆಲೆಕ್ಷನಲ್ಲಿ ಸೆಲೆಕ್ಟ್ ಆಗೋಕ್ಕೆ. ಲೆಟ್ಸ್ ಟ್ರೈ, ಏನಾಗುತ್ತೋ ಗೊತ್ತಿಲ್ಲ. ಇವರು ಬರ್ತಿದ್ದಾರೆ ಇವಾಗ. ನೋಡಿ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದಾಳಂತ ಬಂದಿರೋದು. మీ చిరునవ్వు, మీ నడక, వావ్ నైస్. ఎందుకురా నీకు ఏసు బతుకు, ఎందుకురా నువ్వు బతుకుతావు. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಫ್ರೆಂಡ್ಸ್, ಇವತ್ತು ಗೊತ್ತಿಲ್ಲ ಏನಾಗುತ್ತೋ. ರೋಸಾ ಇಕ್ಕಿ ಓಡೋಕ್ಕಾಗುತ್ತೋ ಇಲ್ವೋ. ಇವತ್ತು ಸೆಲೆಕ್ಷನ್ ಐತೆ. ಸೊ ಯೋಚನೆ ಮಾಡ್ತಿದ್ದೀನಿ. ಲೆಟ್ಸ್ ಥಿಂಕ್ ಅಬೌಟ್ ಇಟ್ ಲೇಟರ್.
ಅಚ್ಚಾ ಕ್ಯಾ ವಾಮ್ ಪೇ ಸೊ ಫ್ರೆಂಡ್ಸ್ ಇವಾಗ 005ಗೆ ಬಂದಿದ್ದೀವಿ. ಹಾಯ್ ಹಾಯ್ ಇನ್ನೂ ಯಾರೂ ಬಂದಿಲ್ಲ. मौसम तो ऐसा लग रहा है दिल गार्डन गार्डन हो रहा है. बहुत मजा आ रहा है यहाँ पे. ನಲ್ಲಿ ಇವಾಗ ಮಾಡಿರೋದು ಇವಾಗ ಜಸ್ಟ್ ನಮಾಜ್ ಮಾಡಿರೋದು ಆ್ಯಂಡ್ ಯಾ ಇಲ್ಲೇ ನಮಾಜ್ ಮಾಡಿದ್ದು ಬ್ಯಾಕ್ ಗೇಟ್ ಹತ್ರ. ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಲೈಕ್ ಎಲ್ಲಿ ಓದಿದಂತ ಮಾಡೋದು. ಸೊ ಹೋಗೋಣ ಇವಾಗ ಕ್ಲಾಸಿಗೆ. ಗುರುರಾಜ್ ಸೀನಿಯರ್ ಕ್ಲಾಸ್ಗೆ ಸೀನಿಯರ್ ನೋಡಿ ವ್ಲಾಗ್ ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಅವನು ಕ್ಲಾಸ್ಗೆ ಹೋಗಲ್ಲ, ಇಲ್ಲೇ ನಮ್ಮ ಜೊತೆ ಬಂಕ್ ಕೊಡ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲ ಸೀನಿಯರ್ ಇಲ್ಲ ಇಲ್ಲ ಜನರೇ ಇಲ್ಲ. ಬನ್ನಿ ಬನ್ನಿ ಜನರೇ, ಜಗತ್ ಫ್ರೆಂಡು ಇವನು. ಸೊ ಫ್ರೆಂಡ್ಸ್ ಇವರು ನಮ್ಮ ಗುರುರಾಜ್ ಸೀನಿಯರು, ಫುಲ್ ಸಪೋರ್ಟಿವ್ ಸೀನಿಯರು NCCದಲ್ಲಿ. ಅಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಕ್ಯಾಮ್ರಾ ಚೆನ್ನಾಗಿದೆ. ಓಪೋ ಅಲ್ಲ, ಏನು ಮಾಡೋಣ, ಯೂಸ್ ಇಲ್ಲ. 20 ರೂಪಾಯಿ ಕ್ಯಾಮ್ರಾ. 20 ರೂಪಾಯಿ ಸೀನಿಯರ್ 5 ಸತಿ ಮಾಡಿಬಿಟ್ರು. ಓಕೆ ಇವಾಗ ಕ್ಲಾಸ್ಗೆ ಹೋಗೋಣ ಫಸ್ಟು. ಸೊ ಅವರು NCC ಟ್ರ್ಯಾಕ್ಸಲ್ಲಿ ಇದ್ರಲ್ಲ ನಮ್ಮ ಸೀನಿಯರೇ, ಸೆಕೆಂಡ್ ಇಯರು, ಇವಾಗ ಥರ್ಡ್ ಇಯರ್ ಆಗ್ತಾರೆ ಸ್ವಲ್ಪ ದಿವಸ ಆದಮೇಲೆ. ಆ್ಯಂಡ್ ಯಾ ಕ್ಲಾಸ್ಗೆ ಹೋಗೋಣ ಫಸ್ಟ್. ಇವಾಗ ಕಾಲೇಜ್ ಬಿಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಫುಲ್ ಕಾಲೇಜೇ ಎಂಟಿ ಆಗ್ತಿದೆ ಇವಾಗ. ಸೊ ಅವಾಗಿಂದ ಫಸ್ಟ್ ಲಾಸ್ಟ್ ಪೀರಿಯಡ್ ಎಲ್ಲ ಎಂಜಾಯ್ ಮಾಡಿರೋದು, ಗೇಮ್ಸ್ ಆಡ್ಕೊಂಡು. ಎಂತಕ್ಕಂದರೆ ಇವತ್ತೇನು ಅಷ್ಟು ಮಾಡಿಸಿಲ್ಲ. ಸೊ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್. ಫಸ್ಟ್ ನಾನು ರೆಸ್ಟ್ ಮಾಡಬೇಕು, ಆಮೇಲೆ ನೋಡೋಣ ರೋಸಾ ಇದು ಮಾಡಿ ಕಂಪ್ಲೀಟ್ ಮಾಡಿ ಆಮೇಲೆ ಫುಲ್ ಎಂಜಾಯ್. ಸೊ ಫ್ರೆಂಡ್ಸ್ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಫೈನಲಿ ಸೆಲೆಕ್ಷನ್ ಪ್ರೊಸೆಸ್ ಆಯಿತು. ಸಾರಿ ಹೇಳಿದ್ನಾ ನಾನು? ಐ ಥಿಂಕ್ ಹೇಳಿದ್ದೆ. ಹೇಳಿಲ್ಲ ಫ್ರೆಂಡ್ಸ್. NCCಯಿಂದ ಮೌಂಟೇನರಿ ಕ್ಯಾಂಪ್ಗೆ ಸೆಲೆಕ್ಷನ್ಸ್ ಇತ್ತು ಇವತ್ತು. ಎಂಥ ವ್ಲಾಗರ ನಾನು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈ ಮಾತೇ ಹೇಳಿಲ್ಲ. ಐ ಥಿಂಕ್ ಗೊತ್ತಿಲ್ಲ ಹೇಳಿದ್ದೀನೋ ಇಲ್ವೋ, ಮೈಂಡ್ ಕೆಲಸ ಮಾಡ್ತಿಲ್ಲ. ಎಂತಕ್ಕಂದರೆ ಇವಾಗ ಜಸ್ಟ್ ಸೆಲೆಕ್ಷನ್ ಆಗಿದೆ, ಅದು ಬೇರೆ ಉಪವಾಸ ಟೈಮಲ್ಲಿ. ಉಪವಾಸ ಇದ್ದೀನಿ ಇವಾಗ ತನಕ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. 5 ರೌಂಡ್ ನಮ್ಮ ಟರ್ಫ್ದು ಓಡಿಸಿದ್ದಾರೆ. ರನ್ನಿಂಗ್ ರೇಸು, ಸ್ಪ್ರಿಂಟು ಮತ್ತು ಏನು ಪುಷಪ್ಸು, ಏನೋ 95 ಏನೋ ಹೇಳಿದ್ರು ಅವರು. ನಾನು ಮಧ್ಯದಲ್ಲೇ ಹೋದೆ, ಸತ್ತೆ. ಅದಕ್ಕೆ ಕ್ವಿಟ್ ಮಾಡಿಬಿಟ್ಟೆ ಅಲ್ಲಿಗೆ. 5 ರೌಂಡ್ ಓಡಿ ಸಾಕಾಗೋಯ್ತು. ಅದು ರೋಸಾ ಇಟ್ಕೊಂಡು ಸೆಲೆಕ್ಟ್ ಆಗಿಲ್ಲ. ಆದರೂ ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಇಷ್ಟೆಲ್ಲ ಮಾಡಿದ್ರು ಸೆಲೆಕ್ಟ್ ಆಗಿಲ್ಲ. ನನಗೆ ಗೊತ್ತಿತ್ತು ಸೆಲೆಕ್ಟ್ ಆಗಲ್ಲ ಅಂತ, ಬಟ್ ಟ್ರೈ ಮಾಡಿದೆ. ಓಕೆ ಆಗ್ತಿಲ್ಲ ನನ್ನ ಕೈಲಿ, ನಮ್ಮ ಅಪ್ಪನ ಕಳಿಸ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆ್ಯಂಡ್ ಹೊಟ್ಟೆ ನೋವ್ತೈತೆ, ಬಿಕಾಸ್ ವಿತೌಟ್ ಫುಡ್ ಓಡಿ ಮತ್ತು ಪುಷಪ್ಸ್ ಮಾಡಿರೋದು. ಬರ್ತಿದ್ದ ನಮ್ಮಪ್ಪ. ನನ್ನ ಗಾಡಿ ಗೊತ್ತಲ್ಲ ರಿಪೇರಿಗೈತೆ. ಓಕೆ ನಮ್ಮಪ್ಪ ಬಂದಿದ್ದಾರೆ. ಬ್ಯಾಕ್ ಗೇಟಿಂದ ಹೋಗೋಣ ಇವಾಗ. ಸೊ ಫ್ರೆಂಡ್ಸ್ ಇವಾಗ ಮನೆಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಮನೆಗೆ ಬಂದಿದ್ದು ಟೈಮ್ ಅಸರ್ ನಮಾಜ್ ಆಗೋಯ್ತು, ಅಸರ್ ಟೈಮು. ಸೊ ಫಸ್ಟ್ ಅಸರ್ ನಮಾಜ್ಗೆ ಹೋಗೋಣ. ಇವಾಗ ಮಸ್ಜಿದ್ಗೆ ಹೋಗ್ತಿದ್ದೀನಿ, ಇನ್ನೂ ಬಟ್ಟೆನೂ ಬಿಚ್ಚಿಲ್ಲ, ಟೈಮ್ ಆಗೋಯ್ತಲ್ಲ. ಇಫ್ತಿಯಾರಿಗೆ ಯಸ್, ಇಫ್ತಿಯಾರಿ ಟೈಮ್ ಫ್ರೆಂಡ್ಸ್, ಇಫ್ತಿಯಾರಿ ಫೈನಲಿ. ಮಾಶಾಅಲ್ಲಾ. ಓಕೆ ಹೋಗೋಣ ಇವಾಗ.
ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಇಫ್ತಿಯಾರಿ ಮಾಡಿ ಆ್ಯಂಡ್ ನಮಾಜ್ ಮಾಡಿ ಆಚೆ ಬಂದಿದ್ದೀನಿ. ಇಫ್ತಿಯಾರಿ ಮಾಡಿದ್ದು ನಿಜ ವೀಡಿಯೋ ಇಡೋಕ್ಕಾಗಿಲ್ಲ, ಎಂತಕ್ಕಂದರೆ ಇಫ್ತಿಯಾರಿಯಲ್ಲಿ ಬ್ಯುಸಿ ಆಗಿದ್ದೆ. ಅದು ಬೇರೆ ಮಸೀದಲ್ಲೆಲ್ಲ ಹತ್ಸೋದು ಸ್ವಲ್ಪ. ಓಕೆ, ನೋ ಪ್ರಾಬ್ಲಮ್, ನೆಕ್ಸ್ಟ್ ಟೈಮಿಂದ ಹಾಕ್ತೀನಿ ಇಫ್ತಿಯಾರಿ ಮಾಡಿದ್ದು. ಆ್ಯಂಡ್ ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಐತೆ, ಐ ಥಿಂಕ್ ನಾನು ಇನ್ನೂ ಇಶಾ ನಮಾಜ್ ಮಾಡಬೇಕು. ಇನ್ನು ಇಶಾ ನಮಾಜ್ ಆಗಿ ಆಮೇಲೆ ಮತ್ತೆ ಲಾಸ್ಟಲ್ಲಿ ಹಿಡಿತೀನಿ ಅಷ್ಟೇ.